ಚಾಮರಾಜನಗರದಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಪ್ರಿಯತಮಿಯ ಬಾಳನ್ನೇ ನರಕ ಮಾಡಿರುವಂತಹ ದುಷ್ಟ ದುರುಳನ ಕಥೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಬೇರೊಬ್ಬನ ಜೊತೆಗೆ ಜಾನ್ ಪ್ರೆಸಿಲ್ಲಾಗೆ ಮದುವೆ ಆಗಿರುತ್ತೆ. ಜಾನ್ ಪ್ರೆಸಿಲ್ಲಾ ಪತಿಗೆ ಪ್ರೆಸಿಲ್ಲಾಳ ಫೋಟೋವನ್ನ ಕಳುಹಿಸಿ ಆಕೆಯ ಹಿಂದಿನ ಲವರ್ ಎಕ್ಸ್ ಲವರ್ ಕಿರುಕುಳ ಕೊಡ್ತಾನೆ. ಪತ್ನಿಯ ಲವಿ ಡವಿ ವಿಚಾರ ತಿಳಿದು ಮನೆಯಿಂದ ಈ ಪ್ರೆಸಿಲ್ಲಾ ಪತಿ ಸ್ಟೀಫನ್ ಆಚೆ ಹಾಕಿರ್ತಾನೆ. ಈ ವೇಳೆ ನಾನು ಮದುವೆ ಆಗ್ತೀನಿ, ಆತ ಬಿಟ್ರೇನು ಅಂತ ನಂಬಿಸಿ ಪುಸಲಾಯಿಸಿ ಪ್ರಿಯಕರ ಕ್ಲಿಂಟನ್ ಆಕೆಯನ್ನ ಬರುವಂತೆ ಮಾಡ್ತಾನೆ. ಈಗ ಆಕೆ ಡಿವೋರ್ಸ್ ಅನ್ನು ತೆಗೆದುಕೊಂಡ ಮೇಲೆ ಈ ಹಳೆ ಲವರ್ ಇದ್ನಲ್ಲ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆತನ ಹೆಸರು ಕ್ಲಿಂಟನ್ ಅಂತ. ಸೊ ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿರೋದ್ರಿಂದ ಯುವತಿಗೆ ಇತ್ತ ಗಂಡನೂ ಇಲ್ಲ, ಮನೆಯವರೂ ಇಲ್ಲ, ನಂಬಿದ ಪ್ರಿಯಕರನೂ ಇಲ್ಲ. ಸೊ ತ್ರಿಶಂಕು ಸ್ಥಿತಿಯಲ್ಲಿ ಆಕೆಯ ಬಾಳು ದಿನವೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ನಾನು ಫಸ್ಟ್ ಒಂದು ಹುಡುಗನನ್ನ ಗ್ಲಿಂಟನ್ ಆರೈಸ್ವಾಮಿ ಎಂಬ ಹುಡುಗನನ್ನ ಲವ್ ಮಾಡ್ತಾ ಇದ್ದೆ ಸರ್. ನಂದು ಪರ್ಸನಲ್ ಫೋಟೋಗಳು ಇಟ್ಕೊಂಡು ನಾನು ನಿನ್ನನ್ನು ಮದುವೆ ಮಾಡಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಅಪ್ಪ ನಮ್ಮ ಮನೆಯವರು ಎಲ್ಲ ಸೇರಿ ತಮಿಳ್ನಾಡಿಗೆ ನನಗೆ ಮದುವೆ ಮಾಡಿಸ್ಕೊಟ್ಟಿದ್ರು. ಅಲ್ಲಿ ನನಗೆ 4 ತಿಂಗಳು ಇದ್ದೆ ಸರ್ ಅವ್ರ ಮನೆಯಲ್ಲಿ, ಸ್ಟೀಫನ್ ರಾಜ್ ಮನೆಯಲ್ಲಿ. ಆ ಸ್ಟೀಫನ್ ರಾಜ್ ಮನೆಯಲ್ಲಿ ನೀನು ಬಾಳ್ಬಾರ್ದು, ನೀನು ಇಲ್ಲದಿದ್ದರೆ ನಾನು ಸೆತ್ತೋಗ್ತೀನಿ ಅಂತ ನನಗೆ ತುಂಬ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿಸಿ ನನಗೆ ದುಡ್ಡುಗಳೆಲ್ಲ ಎತ್ತಿ ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಡಿ ನನ್ನ ಹತ್ರ ಎಲ್ಲ ಸಾಕ್ಷಿಗಳು ಇದೆ ಸರ್. ಅಲ್ಲಿ ನನಗೆ ಬಾಲಕ್ಕೆ ಬಿಟ್ಟಿಲ್ಲದೆ ನಾನು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಅಲ್ಲಿ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನೀವು ಡೈವರ್ಸ್ ಲೆಟ್ರ್ ಇಸ್ಕೊಂಡು ಬನ್ನಿ, ಆಮೇಲೆ ನಾನು ನಿನ್ನನ್ನು ಮದುವೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಡೈವರ್ಸ್ ಲೆಟ್ರ್ ಎಲ್ಲ ಈಸಿ ಡೈವರ್ಸ್ ಮಾಡಿ ಇಲ್ಲಿ ಬಂದಿದ್ದೀನಿ ಸರ್. ಇವಾಗ ಡೈವರ್ಸು ಆಯಿತು, ನಿನ್ನೆ ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕಿತ್ತು ಸರ್. 2 ದಿನದ ಮುಂಚೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ಇಲ್ಲಿ ಬಂದು ಅದು ರಿಜಿಸ್ಟರ್ ಮ್ಯಾರೇಜಲ್ಲಿ ಎಲ್ಲ ಓಪನ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿ ನಾನು ಇವಾಗ ನಿನ್ನನ್ನು ಮದುವೆ ಮಾಡಲ್ಲ ಅಂತ ಎಲ್ಲೋ ಹೋಗಿ ಅವಸ್ಕೊಂಡಿದ್ದಾನೆ ಸರ್. ಎಲ್ಲಿದ್ದಾನೆ ಅಂತಲೇ ನನಗೆ ಗೊತ್ತಿಲ್ಲ. ಇವಾಗ ನನಗೆ ರಾಮಪುರ ಸ್ಟೇಷನಿಂದ ಇನ್ಸ್ಪೆಕ್ಟ್ರ್ ಇವರು ನಮಗೆ ನ್ಯಾಯ ಕೊಡಿಸ್ಬೇಕು, ಎಲ್ಲಿದ್ದಾನಂತ ಕಂಡುಹಿಡಿಬೇಕು. ಸರ್, ನಮ್ಮ ಮಗಳನ್ನ ಒಬ್ಬರು ಹುಡುಗ ಲವ್ ಮಾಡ್ತಾ ಇದ್ದ. ಆ ಹುಡುಗನ ಹತ್ರ ಮದುವೆ ಮಾಡ್ಕೊಳ್ಳಿ ಅಂತ ನಾನು ಬೇರೆ ಅಧ್ಯಕ್ಷರು ಅವರಿಗೆಲ್ಲ ಹೇಳಿದೆ ಸರ್. ಮದುವೆ ಮಾಡ್ಕೊಂಡಿಲ್ಲ. ಅದಕ್ಕೆ ತಮಿಳ್ನಾಡು ಕಡೆ ಒಳ್ಳೆ ಜಾಗದಲ್ಲಿ ನೋಡಿ ಮದುವೆ ಮಾಡಿಸಿದೆ ಸರ್. ಮದುವೆ ಮಾಡಿಸಿ ಹುಡುಗನ ಹತ್ರ 1 ದಿನ ಕೂಡ ಬಾಳಿಲ್ಲ. ಹುಡುಗನ ಹತ್ರ ನಾವು ಈ ಮಗಳಿಗೆ ಹಳೆ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ಮಗಳಿಗೆ ಏನು ಅವನು ಮಾಡಬೇಕು ಎಲ್ಲ ಮಾಡಿಕೊಂಡು ಈಗ ಮದುವೆ ಮಾಡದೆ ಪೊಲೀಸ್ ಅವ್ರಿಗೆ ಕಣ್ಮರೆಯಾಗಿದ್ದಾನೆ ಸರ್. ಅಲ್ಲ ಸರ್, ಈಗ ನೀವು ತಮಿಳ್ನಾಡು ಮದುವೆ ಮಾಡಿಕೊಟ್ರೆ ಡೈವರ್ಸ್ ಆಗಿದೆ ಏನಕ್ಕೆ? ಈ ಹುಡುಗನ ಮದುವೆ ಮಾಡ್ಕೊಳ್ತೀನಿ ಅಂತ ಸ್ಟೇಷನಲ್ಲಿ ಒಪ್ಕೊಂಡಿದ್ದಾನೆ ಸರ್. ಡೈವರ್ಸ್ ಬಂದ ಮೇಲೆ ಹುಡುಗನ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸರ್ ಸ್ಟೇಷನಲ್ಲಿ. ಡೈವರ್ಸ್ ಆಯಿತು ಸರ್. ಈಗ ಮದುವೆ ಮಾಡಬೇಕಾದ್ರೆ ಎಲ್ಲ ಹೋಗಿ ಸೊ ಫಸ್ಟ್ ಪ್ಲೇಸ್ನಲ್ಲೇ ಆತ ಆಕೆಗೆ ಫೋಟೋಗಳನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡಿದಾಗಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಪ್ರಾಬಬ್ಲಿ ಈ ಹಂತಕ್ಕೆ ಯುವತಿ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಫ್ಯಾಮಿಲಿಯವರು ಕೂಡ ಕುಟುಂಬದ ಮರ್ಯಾದೆ ಅಂತೆಲ್ಲ ಹಂಚ್ಕೊಂಡು ಸುಮ್ಮನಾಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದು ಪತಿಗೆಲ್ಲ ಕಳಿಸಿ ರಾಧ ಅಂತ ಆದಮೇಲೆ ಈಗ ಪಾಪ ನೋಡಿ ಆಕೆ ಸ್ಥಿತಿ ಹೇಗಿದೆ ಅಂತ. ಸೊ ಕಾನೂನಿನ ಬಗ್ಗೆ ಯಾವಾಗಲೂ ಅರಿವಿರಬೇಕು ಅನ್ನೋದು ಇಂಥದ್ದಕ್ಕೇನೆ.